ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋದಲ್ಲಿ ಬ್ಲೌಸ್ ಸ್ಟಿಚಿಂಗ್ ಯಾವ ಥರ ಮಾಡೋದು ಮಕ್ಕಳಿಗೆ ಅಂತ ಅಂದ್ಬಿಟ್ಟು ನೋಡೋಣ. ಹೋದ ವಿಡಿಯೋದಲ್ಲಿ ಮೆಜರ್ಮೆಂಟ್ ಯಾವ ಥರ ತೊಗೊಳೋದು ಅಂತ ಹೇಳಿದ್ದೆ. ಈಗ ಅದೇ ಮೆಜರ್ಮೆಂಟಿಗೆ ಬ್ಲೌಸ್ ಸ್ಟಿಚ್ ಯಾವ ಥರ ಮಾಡೋದು ಅಂತ ನೋಡೋಣ. ಈ ಪೀಸ್ ಬಂದ್ಬಿಟ್ಟು ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ. ನೋಡ್ತಾ ಇರ್ಬೋದು ಈ ಥರ ಇದೆ. ಪಿಂಕು ಬ್ಲೌಸು ಮತ್ತು ದುಪಟ್ಟ ಬಂದಿದೆ. ಇಲ್ಲಿ ಲೆಹೆಂಗಾ ಬಂದ್ಬಿಟ್ಟು ವೈಟ್ ಕಲರಲ್ಲಿ ಬಂದಿದೆ. ತುಂಬ ಚೆನ್ನಾಗಿದೆ, ಕಾಂಬಿನೇಷನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಿದ್ರೆ ಬನ್ನಿ ನೋಡೋಣ. ನಾನಿಲ್ಲಿ ಮೊದಲಿಗೆ 1 ಮೀಟ್ರ್ ಲೈನಿಂಗ್ ತೊಗೊಂಡಿದ್ದೀನಿ. ಅಂದರೆ ಲೆಹೆಂಗಾ ಥರನೂ ಇರಬೇಕು ಮತ್ತು ಲಂಗ ಬ್ಲೌಸ್ ಥರನೂ ಇರಬೇಕು ಅಂತ ಅಂದ್ಬಿಟ್ಟು 1 ಮೀಟ್ರ್ ತೊಗೊಂಡಿದ್ದೀನಿ. ಇಲ್ಲಿ ಚೆಸ್ಟ್ ಬಂದ್ಬಿಟ್ಟು 22.5 ಇದೆ. ಅದನ್ನು ನಾವು 4ನೇ ಭಾಗ ಮಾಡ್ಕೋಬೇಕು. 5.25 ಬರುತ್ತೆ. ನಾನಿಲ್ಲಿ 6 ಇಂಚ್ ತೊಗೊತಿದ್ದೀನಿ, ಅರ್ಧ ಇಂಚ್ ಜಾಸ್ತಿ ತೊಗೋತಾ ಇದ್ದೀನಿ. ಮತ್ತು ಮಾರ್ಜಿನ್ಗೋಸ್ಕರ 2 ಇಂಚ್ ಜಾಸ್ತಿ ತೊಗೋತಿದ್ದೀನಿ. ಟೋಟಲಿ 8 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ 8 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಬಟ್ಟೆ ಈ ಥರ ಹಾಕ್ಕೊಂಡಿದ್ದೀನಿ. ಕೆಳಗಡೆ ಸ್ಟ್ರೈಟಿಗೆ ಕಟ್ ಮಾಡ್ಕೊಳ್ಳಿ. ಬ್ಲೌಸ್ ಉದ್ದ ಬಂದ್ಬಿಟ್ಟು 11 ಇಂಚ್ ತೊಗೊಂಡಿದ್ದೀನಿ. 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಕೆಳಗಡೆ 1/2 ಇಂಚು ಮೇಲೆ 1/2 ಇಂಚು ಮಾರ್ಜಿನ್ಗೆ ಹೋಗುತ್ತೆ. ಹಾಗಾಗಿ ಮತ್ತು ಟೋಟಲ್ 12 ಇಂಚ್ ಆಗುತ್ತೆ. ನೋಡಿ ಇನ್ನೊಂದು ಸೈಡು ಕೂಡ 12 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಫೋಲ್ಡ್ ಮಾಡ್ಕೊಂಡಿಲ್ಲ. ಮತ್ತು ಶೋಲ್ಡರ್ ಬಂದ್ಬಿಟ್ಟು 10 ಇಂಚ್ ಇದೆ. ನಾನಿಲ್ಲಿ 5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಬೋಟ್ ನೆಕ್ಕಿಗೆ ಬೇಕಾದರೆ 5 ಇಕ್ಕೋಬೋದು. ನಾನು ಡೀಪ್ ನೆಕ್ ಇಕ್ಕೋದ್ರಿಂದ 1 ಇಂಚ್ ಕಮ್ಮಿ ಮಾಡ್ಕೊತಿದ್ದೀನಿ. 4 ಇಂಚಿಗೆ ಇಕ್ಕಿದ್ದೀನಿ. ಮತ್ತು ಡೀಪ್ ಬಂದ್ಬಿಟ್ಟು 1.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಶೋಲ್ಡರ್ ಬಂದ್ಬಿಟ್ಟು 2.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಉದ್ದ ಬಂದ್ಬಿಟ್ಟು ನೆಕ್ ಉದ್ದ ಬಂದ್ಬಿಟ್ಟು 4 ಇಂಚ್ ಇದೆ. 4 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ನಾನು 4 ಇಂಚ್ ತೊಗೊಂಡಿದ್ದೆ. ಮತ್ತು 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೊತಾ ಇದ್ದೀನಿ. ಕೆಳಗೆ ಮೇಲೆ 1.5 ತೊಗೊಂಡಿದ್ದೀನಿ, ಕೆಳಗೆ 2 ಇಂಚ್ ತೊಗೊಂಡಿದ್ದೀನಿ. ನೋಡಿ ಈ ಥರ ರೌಂಡ್ ನೆಕ್ನ ತೊಗೊತಿದ್ದೀನಿ. ನಿಮಗೆ ಯಾವ ಶೇಪ್ ಬೇಕು ಅನಿಸುತ್ತೋ ಆ ಶೇಪ್ ತೊಗೊಳ್ಳಿ. ಬ್ಯಾಕ್ ಡೀಪ್ ಬಂದ್ಬಿಟ್ಟು ನಾನು 8 ಇಂಚಿಗೆ ಮಾರ್ಕ್ ಮಾಡ್ತಿದ್ದೀನಿ. ಮಾಮೂಲಿ ನಮಗೆ ಯಾವ ಥರ ಡೀಪ್ ನೆಕ್ ಇಕ್ತೀವೋ ನೋಡಿ ಅದೇ ಥರ ಮಕ್ಕಳಿಗೂ ಕೂಡ ಇಕ್ತಾಯಿದ್ದೀನಿ. ಕೆಳಗಡೆ 2 ಇಂಚ್ ಮಾರ್ಕ್ ಮಾಡಿದ್ದೀನಿ. ನಿಮಗೆ ಯಾವ ಶೇಪ್ ಬೇಕು ಅನಿಸುತ್ತೋ ಆ ಶೇಪು ನೀವು ಮಾರ್ಕ್ ಮಾಡ್ಕೊಳ್ಳಿ, ಡಿಸೈನ್ನ ಡ್ರಾ ಮಾಡ್ಕೊಳ್ಳಿ. 1.5 ಇಂಚಿಗೆ ಈ ಥರ ಮಾರ್ಕ್ ಮಾಡಿ ನಾನು ಲೈನ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಡೈಮಂಡ್ ಶೇಪಲ್ಲಿ ನೋಡಿ ಈ ಥರ ಡಿಸೈನ್ ಇದೆ ನಾನು ಮಾರ್ಕ್ ಮಾಡಿರೋದು. ನೋಡ್ತಾ ಇರ್ಬೋದು ನಾನು ಏನು ಶೋಲ್ಡರ್ ಇಲ್ಲಿ 4 ಇಂಚ್ ತೊಗೊತಿದ್ದೀನೋ ಅದೇ ಥರನೇ ಕೆಳಗಡೆನೂ ಕೂಡ ಈ ಥರ 4 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ. ನೋಡಿ ಕೆಳಗಡೆನೂ 4 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಆರ್ಮೋಲ್ ರೌಂಡ್ಗೋಸ್ಕರ 2 ಸೈಡು ಸೇಮ್ 4 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಬ್ಯಾಕ್ ಸೈಡು 1/4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಶೇಪ್ ತಕ್ಕೊಳ್ಳೋಣ. ನೋಡಿ ಚೆಸ್ಟ್ ಬಂದ್ಬಿಟ್ಟು 22.5 ಇದೆ. 5.5 ಬರುತ್ತೆ 4 ಭಾಗ ಮಾಡಿದ್ರೆ. ನಾನಿಲ್ಲಿ ಅರ್ಧ ಇಂಚು ಜಾಸ್ತಿ ಇಕ್ಕೊಂಡಿದ್ದೀನಿ. ಸೊ 6 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. 2 ಸೈಡು ಕೂಡ 6 ಇಂಚಿಗೆ ಮಾರ್ಕ್ ಮಾಡೋಣ. ನೋಡಿ 1/4 ಇಂಚಿಗೆ ಏನು ಮಾರ್ಕ್ ಮಾಡಿದ್ನೋ ಅಲ್ಲಿ ಈ ಥರ ರೌಂಡ್ಗೆ ಶೇಪ್ ತಗೋಬೇಕು. ಈಗ ಆರ್ಮೋಲ್ ರೌಂಡು 10 ಇಂಚ್ ಬಂದಿದೆ. ನಾನು ಅದನ್ನು 2 ಭಾಗ ಮಾಡ್ಕೋತೀನಿ. 5 ಇಂಚಿಗೆ ಬರಬೇಕು. ನೋಡಿ 2 ಭಾಗ ಮಾಡಿಕೊಂಡು 5 ಇಂಚ್ ಇದೆಯಾ ನೋಡ್ಕೊಳ್ಳಿ. ಆರ್ಮೋಲ್ ರೌಂಡು ನೋಡಿ ಕರೆಕ್ಟಾಗಿ 5 ಇಂಚಿಗೆ ಬಂದಿದೆ ನನಗೆ.
ಮಾರ್ಜಿನ್ ಮೇಲೆ 1/2 ಇಂಚ್ ಬಿಟ್ಬಿಟ್ಟು ಚೆಕ್ ಮಾಡಬೇಕಾಗುತ್ತೆ. ಮತ್ತು ಕೆಳಗಡೆ ಸೊಂಟ ಬಂದ್ಬಿಟ್ಟು 20.5 ಇದೆ. ನಾನಿಲ್ಲಿ 5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. 1 ಇಂಚು ನಾವೇನು ಸೆಂಟರಲ್ಲಿ ಫ್ರಿಲ್ ಹಿಡಿತೀವಿ ನೋಡಿ ಅಲ್ಲಿಗೆ ಹೋಗುತ್ತೆ. ಕೆಳಗಡೆ 1/2 ಇಂಚ್ ಮಾರ್ಜಿನ್ಗೆ ಹೋಗುತ್ತೆಲ್ಲ ಲೈನ್ ಹಾಕೊತಾ ಇದ್ದೀನಿ ಮಾರ್ಜಿನ್ಗೋಸ್ಕರ. ನೋಡಿ ಇಲ್ಲೂ ಅಷ್ಟೇ 5 ಇಂಚ್ ಮಾರ್ಕ್ ಮಾಡಿ 1 ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ. ಟೋಟಲ್ 6 ಇಂಚು. ಆ ಸೈಡ್ 1 ಇಂಚು ಈ ಸೈಡ್ 1 ಇಂಚು ಮಾರ್ಜಿನ್ಗೆ ಹೋಗುತ್ತೆ ಬ್ಯಾಕು ಮತ್ತು ಫ್ರಂಟು. ನೋಡಿ ಇಲ್ಲಿ 3/4 ಇಂಚಿಗೆ ನಾನು ಮಾರ್ಕ್ ಮಾಡಿಕೊಂಡು ಈ ಥರ ಶೇಪ್ ಮಾಡ್ತಾ ಇದ್ದೀನಿ ರೌಂಡಕ್ಕೆ. ನೋಡಿ ಅದು ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡು. ನಿಮಗೆ ಗೊತ್ತಾಗಿಲ್ಲ ಅಂದರೆ ಈ ಥರ ಬರ್ಕೊಳ್ಳಿ. ಇದಿಷ್ಟೇ ಫ್ರೆಂಡ್. ನೀಟಾಗಿ ನಾವು ಮಾರ್ಕ್ ಮಾಡಿರೋದನ್ನ ನೋಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ತುಂಬ ಈಸಿ ಇದೆ, ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಯಾವ ಥರ ಮೆಜರ್ಮೆಂಟ್ ತೋರಿಸಿದ್ದೀನಿ ಅದೇ ಥರನೇ ನೀವು ಬೇಕಾದ್ರೆ ಮೆಜರ್ಮೆಂಟ್ ತೊಗೊಂಡು ಈ ಥರ ಕಟ್ ಮಾಡ್ಕೊಳ್ಳಿ. 6 ವರ್ಷ ಇರಲಿ, 7 ವರ್ಷ ಇರಲಿ, 8, 9 ಯಾವುದೇ ಮಕ್ಕಳಿದ್ರೂ ಸೇಮ್ ಇದೇ ಥರನೇ ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡ್ಕೋಬೋದು. ನೋಡಿ ಎಲ್ಲೆಲ್ಲಿ ಮಾರ್ಕ್ ಮಾಡಿರ್ತೀನಿ ಅಲ್ಲಲ್ಲಿ ಈ ಥರ ಮಾರ್ಕಿಂಗ್ ರೋಲರಲ್ಲಿ ಮಾರ್ಕ್ ಮಾಡಿಕೊಂಡ್ರೆ ಆಯಿತು. ಫ್ರಂಟು ಮತ್ತು ಬ್ಯಾಕು ನೆಕ್ಕು ಕಟ್ ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡೋದ್ರಿಂದ ಈಸಿಯಾಗಿ ಹೊಲಿಬೋದು. 2 ಸೈಡು ಮಾರ್ಕ್ ಆಗಿರುತ್ತೆ, ಬೇಗ ಸ್ಟಿಚ್ ಆಗುತ್ತೆ. ನೋಡಿ ನಾನು ಬ್ಯಾಕ್ ಹುಕ್ ಹಾಕ್ತಿದ್ದೀನಿ, ಸೊ ಅದಕ್ಕೆ ಸೆಂಟರ್ ಕಟ್ ಮಾಡ್ತಾ ಇದ್ದೀನಿ ಬ್ಯಾಕ್ ಸೈಡು. ನೋಡಿ ಈ ಥರ ಕಾಣುತ್ತೆ ನೆಕ್ ಡಿಸೈನು. ಇದು ಬಂದ್ಬಿಟ್ಟು ಬ್ಲೌಸ್ ಪೀಸು. ನಾನು ಬಾರ್ಡರ್ ಏನಿದೆ ಅದನ್ನು ಒಂದು ಸೈಡಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಪೀಸ್ ತುಂಬ ದೊಡ್ಡದಿರೋದ್ರಿಂದ ನಾನು ಇದರಲ್ಲಿ 2 ಬ್ಲೌಸ್ನ ಕಟ್ ಮಾಡ್ಕೊತೀನಿ. ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ತಾ ಹೋಗ್ತೀನಿ, ನೀವು ಕೂಡ ನೋಡ್ತಾ ಹೋಗಿ ಫ್ರೆಂಡ್. ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮ ಮಕ್ಕಳಿಗೂ ಕೂಡ ನೀವು ಇದೇ ಥರನೇ ಸ್ಟಿಚ್ ಮಾಡಿ ಕೊಡ್ಬೋದು. ನೋಡಿ ಬ್ಯಾಕು ಫ್ರಂಟು ಈ ಥರ ಬಟ್ಟೆನ ಹಾಕ್ಕೊಂಡು ಕಟ್ ಮಾಡ್ಕೋಬೇಕು. ನೀವು ಬೇಕಾದರೆ ಲೆಹೆಂಗಾ ಬೇಕಿದ್ರೆ ಲೆಹೆಂಗಾ ಮಾಡ್ಬೋದು, ಇಲ್ಲ ಲಂಗ ಬ್ಲೌಸ್ ಬೇಕಿದ್ರೆ ಲಂಗ ಬ್ಲೌಸ್ನಾದರೂ ಮಾಡ್ಕೋಬೋದು. ನೆಕ್ಸ್ಟು ನಾನು ಪೀಸ್ ಏನು ಲೆಹೆಂಗಾಗೆ ಕಟ್ ಮಾಡಿರ್ತೀನಲ್ಲ ಅದರಲ್ಲಿ ಮಿಕ್ಕಿರುತ್ತೆಲ್ಲ ಬಟ್ಟೆ, ಅದರಲ್ಲಿ ನಾನಿವಾಗ ಬ್ಲೌಸಿಗೆ ಕಟ್ ಮಾಡ್ತಾ ಇದ್ದೀನಿ. ಬಫ್ ಬ್ಲೌಸ್ ಇಕ್ತಾ ಇದ್ದೀನಿ. ನೋಡಿ 6 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಇನ್ನೊಂದು ಸೈಡು ಕೂಡ 6 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅಗಲ ಬಂದ್ಬಿಟ್ಟು ನಾನಿಲ್ಲಿ 12 ಇಂಚ್ ತೊಗೊಂಡಿದ್ದೀನಿ. ಏನು ಹಾರ್ಮೋಲ್ ರೌಂಡು 10 ಇಂಚ್ ಇರುತ್ತಲ್ವ, ಅದಕ್ಕೆ 2 ಇಂಚ್ ಎಕ್ಸ್ಟ್ರಾ ಸೇರಿಸ್ತಾ ಇದ್ದೀನಿ. ಟೋಟಲ್ 12 ಇಂಚು. ನೋಡಿ 2 ಇಂಚ್ ಮಾರ್ಜಿನಿಗೆ ಬಿಟ್ಟು ಈ ಥರ ಡ್ರಾ ಮಾಡ್ಕೋಬೇಕಾಗುತ್ತೆ ಸ್ಲೀವ್ನ. ಸೆಂಟರ್ಗೆ ಈ ಥರ ನ್ಯಾಚ್ ಹಾಕ್ಕೊಳ್ಳಿ. ನೋಡಿ ಸೆಂಟರಲ್ಲಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಏನು ಫೋಲ್ಡಿಂಗ್ ಇತ್ತು.
ಮತ್ತು ನಾನು ಬಾರ್ಡರ್ ಏನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ನೋಡ್ಕೋಬೇಕು ನಾವು. ಇಲ್ಲಿ ನಮ್ಮದು ಸ್ಲೀವ್ ಲೂಸ್ ಎಷ್ಟು ಬಂದಿದೆ ಅಂತ ನೋಡಬೇಕು. 6.5 ಇಂಚಿದೆ, ಅದನ್ನು 2 ಭಾಗ ಮಾಡಬೇಕು. 3/4 ಆಗುತ್ತೆ. ನಮಗೆ ಕ್ಲೀನಾಗಿ ಗೊತ್ತಾಗಲಿಲ್ಲ ಅಂದರೆ ಈ ಥರ ಒಂದು ನ್ಯೂಸ್ ಪೇಪರ್ ತೊಗೊಂಡು 8 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ನಾನು ಉದ್ದ ಬಂದ್ಬಿಟ್ಟು ಟೋಟಲ್ 8 ಇಂಚ್ ತೊಗೊಂಡಿದ್ದೀನಿ. 3 ಇಂಚ್ ಎಲ್ಲ 2.5 ಇಂಚಿಗೆ ಕೆಳಗಡೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಆರ್ಮೋಲ್ ರೌಂಡ್ ಏನಿದೆ 5 ಇಂಚ್ ಇತ್ತು. ಆರ್ಮೋಲ್ ರೌಂಡ್ 10 ಇತ್ತಲ್ವ, ಅದರಲ್ಲಿ 2 ಭಾಗ ಮಾಡಿಕೊಂಡೆ 5 ಇಂಚ್ ಬಂದಿದೆ. ಅದನ್ನೇ ನಾನಿಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಚೆಕ್ ಮಾಡ್ಕೋಬೋದು ಬೇಕಾದರೆ 5 ಇಂಚಿ ಬಂದಿದೆಯಾ ಅಂತ ಅಂದ್ಬಿಟ್ಟು. ಕೆಳಗಡೆ ಲೂಸ್ ನೋಡ್ಬೋದು 6.5 ಇದೆ, 3/4 ಬರುತ್ತೆ. ನಾನು 1/2 ಇಂಚ್ ಜಾಸ್ತಿನೇ ತಗೊಂಡಿದ್ದೀನಿ, 3.5ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತು 2 ಇಂಚು ಮಾರ್ಜಿನ್ಗೋಸ್ಕರ ಬಿಟ್ಟಿದ್ದೀನಿ ಸೈಡಲ್ಲಿ. ನೋಡಿ ಈ ಥರ ನಾವು ಬೇಕಾದ್ರೆ ಪೇಪರ್ ಕಟಿಂಗ್ ಮಾಡಿಕೊಂಡು ನೋಡಿ ಫ್ರಂಟ್ ಸೈಡು ಸ್ವಲ್ಪ ಡೌನ್ ಮಾಡ್ಕೋಬೇಕು 1/2 ಇಂಚು. ಈಗ ಬೇಕಾದ್ರೆ ಚೆಕ್ ಮಾಡ್ಕೋಬೋದು ನಮಗೆ ಲೂಸ್ ಎಷ್ಟು ಬೇಕು, ಎಷ್ಟು ಕಟ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ಈ ಥರ ಕಟ್ ಮಾಡ್ಕೊಳೋದ್ರಿಂದ ಪರ್ಫೆಕ್ಟಾಗಿ ಕೂರುತ್ತೆ. ನೋಡಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೋಬೇಕು. ನಾನು ಬಾರ್ಡ್ರು ಸ್ವಲ್ಪ ಉದ್ದ ಆಯಿತು ಅಂದ್ಬಿಟ್ಟು ಮೇಲ್ಗಡೆನೂ ಕೂಡ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಮೇಲ್ಗಡೆ ಎಷ್ಟು ಬಿಟ್ಟಿದೆ ಅಂತ ಅಂದ್ಬಿಟ್ಟು 1.5 ಇಂಚೇನೋ ಇದೆ ಎಕ್ಸ್ಟ್ರಾ. ಒಂದೂವರೆ ಇಂಚಿದೆ. ಸೊ ನಾವೀಗ ಸೈಡ್ ಏನು ಬಿಟ್ಟಿದ್ದೀವಿ ನೋಡಿ, ಸೈಡಲ್ಲಿ 1.5 ಇಂಚ್ ಬಿಟ್ಟು ಎಕ್ಸ್ಟ್ರಾ ಎಲ್ಲ ಕಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಬಾರ್ಡರ್ ಏನಿದೆ ಅದನ್ನು ನಾವು ಈ ಥರ ಸೆಂಟರಲ್ಲಿ ಈ ಥರನೇ ಹಚ್ಚಾಕೊಳ್ಳೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹೀಗೆ ವಿಡಿಯೋ ನೋಡ್ತಾ ಹೋಗಿ ಫ್ರೆಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.